ಬಿಸಿನೀರ್ ಬಿಸಿ ಆಗ್ತಿದೆ, ಮುಂದೆ ಬರಬೇಡ. ಇದನ್ನ ಇಳಿಸಿ ನೀನು ತಿನ್ನೋ ಕೊಡ್ತೀನಿ. ಅಯ್ಯೋ, ಈ ಹುಡುಗನ ಕಾಟ ಅತಿ ಆಯ್ತು. ಹೇಳಿದ ಮಾತೆ ಕೇಳಲ್ಲ. ಆಮೇಲೆ ಬಿಸಿನೀರು ಬೆಂಕಿ ಕಿಡಿನ ತಾಗಿ ಕೈ ಮೈ ಸುಟ್ರೆ ನನಗೆ ಹೇಳ್ಬೇಡ, ಅದ್ರ ಮೇಲೆ ಇನ್ನೊಂದೆರಡು ಹೇರ್ತೀನಿ ನೋಡು. ಹೇಳ್ದೆ ದೊಡ್ಡ ಕಿಸ್ಕೊಂಡ್ ಕೈ ಹಾಕಿದ್ಯಲ್ಲ, ಗೊತ್ತಾಯ್ತಾ? ಬೆಂಕಿ ಕೆಲಸ ಸುಡೋದೆ, ಅದಕ್ಕೆ ಅವ್ರಿವ್ರಂತ ಇಲ್ಲ. ಒಂದು ತಿರುಗಿಸ್ ಕೊಟ್ಟಿರ್ತಲ್ಲ, ಈಗ ಹೊಟ್ಟೆ ಗಂಡಿ ಎಲ್ಲ ಬಾಯಿಗೆ ಬಂದ್ಬಿಡ್ಬೇಕು. ಕೈ ಹಾಕಿ ತಗೊಳಕ್ಕೆ ಅದೇನ್ ಗುಲಾಬ್ ಜಾಮೂನ್ ಅನ್ಕೊಂಡ್ಯಾ? ಗೊಂಬೆ, ಮಕ್ಕಳ ಮುಖದಲ್ಲಿ ನಗು ತರೋ ಗೊಂಬೆ, ಆಡ್ಸಿ ನೋಡು, ಬೀಳಿಸಿ ನೋಡು, ಉಳ್ಳಿ ಹೋಗ್ದಿರೋ ಗೊಂಬೆ, ನವರಾತ್ರಿ ಗೊಂಬೆ. ತಗೊಳ್ಳಿ, ಒಳ್ಳೊಳ್ಳೆ ಹುಲಿ, ಕರಡಿ, ಕುದುರೆ ಎಲ್ಲ ಇದೆ. ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ನಿಮ್ಮ ಮಗುಗೆ. ನಮ್ಮನೇಲಿ ಹೇಗಿದ್ದು ಸ್ಯಾಂಪಲ್ ಕರಡಿ, ಕತ್ತೆ, ನಾಯಿ, ಹಂದಿ ಎಲ್ಲ ಪ್ರಾಣಿಗಳು ಇದ್ದಾವೆ. ಅಂಥದ್ರಲ್ಲಿ ಈ ನಕಲಿ ಗೊಂಬೆ ಬೇಡ, ಹೋಗು. ಅಕ್ಕ, ಮಗ ಅಳ್ತಿದೆ, ಒಂದನಾರ್ ತಗೊಳ್ಳಿ. ನನಗೆ ಒಂದು ಕೊಡ್ಸಮ್ಮ, ತಗೊಮ್ಮ, ಇಲ್ದಿದ್ರೆ ನಾನು ಅಳ್ತೀನಿ, ತಗೊಮ್ಮ. ನೋಡಿ ಅಕ್ಕ, ಮಗು ಅಷ್ಟು ಕೇಳ್ತಿದೆ, ಒಂದೆರಡು ತಗೊಳ್ಳಿ. ಅಪ್ಪು, ನಿನ್ನ ಹತ್ರ ಆಡೋ ಕಮ್ಮಿ ಇದೆಯಾ? 2 ದಿನ ಆಡಿ ಬದಿಗೆ ಎಸಿತೀಯ. ಕಂಡಿದ್ದು ಕೇಂದಿದ್ದೆಲ್ಲ ಬೇಕು, ಸುಮ್ಮನೆ ಕೂತ್ಕೋ. ಪಾಪ ಅಕ್ಕ ಮಗು, ಅದ್ರ ಖುಷಿಗಾದ್ರೂ ಒಂದಾದ್ರೂ ತಗೊಳ್ಬಾರ್ದ? ಬೇಡ ಅಂತ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವ ನಿಂಗೆ? ಎತ್ಕೊ ನಿನ್ ಕುಕ್ಕಿನ, ಎತ್ಕೊಂಡ್ ನಡಿ. ಅಪ್ಪು, ಸುಮ್ಮನಿರು, ಹಠ ಮಾಡ್ಬೇಡ. ಸರಿ ಅಕ್ಕ, ಸರಿ, ತಗೊಳ್ದಿದ್ರೆ ತೊಂದ್ರೆ ಇಲ್ಲ, ಆದ್ರೆ ಮಗು ಹೊಡಿಬೇಡಿ. ಅಕ್ಕ, 1 ಲೋಟ ನೀರ್ ಕೊಡ್ತೀರಾ? ನನ್ ಗಂಟ್ಲೆಲ್ಲ ಬಿದ್ದೋಯ್ತು. ತರ್ತೀನಿ, ಇಲ್ಲೇ ಇರು. ಏನು ಮಗ, ನಿನ್ ಗೊಂಬೆ ಬೇಕಾ? ಗೊಂಬೆ ಬೇಕಾ? ಇಷ್ಟೇ ಅಲ್ಲ, ಇದಕ್ಕಿಂತೂ ಚಂದದ ಗೊಂಬೆ ಇದೆ ನನ್ನ ಹತ್ರ, ನೋಡ್ತೀಯಾ? ನನ್ ಮನೆಗ್ ಬಂದ್ರೆ ಒಂದಲ್ಲ 10 ತಾಡೋ ಕೊಡ್ತೀನಿ, ಬರ್ತೀಯಾ? ಬಾಬಾ, ನನ್ ಬುಟ್ಟಿಯಲ್ಲಿ ಕೂತ್ಕೋ, ನಿನಗೆ ನನ್ನ ಹತ್ರ ಇರೋ ಎಲ್ಲ ಗೊಂಬೆ ಕೊಡ್ತೀನಿ, ಹೋಗೋಣ ಆಡೋಕೆ. ಗೊಂಬೆ ಆಡ್ಸೋನು, ಮೇಲೆ ಕುಂತವನು, ನಮ್ಗೆ ನಿಮಗು ಯಾಕೆ ಟೆನ್ಷನ್ನು? ಗೊಂಬೆ ಆಡ್ಸೋನು, ಮೇಲೆ ಕುಂತವನು, ನಮ್ಗೆ ನಿಮಗು ಯಾಕೆ ಟೆನ್ಷನ್ನು? ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ರ ಮಾಡೋಣ. ಹೋಗಮ್ಮ, ನೀರ್ ಕೇಳಿದೆಯಲ್ಲ. ಎಲ್ಲಿ ಹೋದ್ಲಿವಳು? ಅಪ್ಪು, ಅಪ್ಪು, ಎಲ್ಲೂ ಕಾಣಿಸ್ತಿಲ್ಲ. ಅವಳು ಇಲ್ಲ, ಅಪ್ಪು ಇಲ್ಲ. ಅಯ್ಯೋ, ಅಹಿಂಸ್ ನನ್ನ ಮಗನ ಎತ್ಕೊಂಡು ಹೋಗಿರ್ಬೇಕು. ಅಯ್ಯಯ್ಯೋ, ಆಟದ ಸಾಮಾನು ಹೇಳಿ ನನ್ನ ಮಗನ್ ಕತ್ಕೊಂಡು ಹೋದ್ಲಲ್ಲ. ನಾನು ಏನ್ ಮಾಡ್ಲಿ, ಎಲ್ಲಂತ ಹುಡುಕ್ಲಿ? ಏನಾಯ್ತು ಪಿಂಕಿ, ಯಾಕೆ ಗಂಟು ಹರ್ಕೊಂಡು ಆಯ್ತಿದ್ಯೆ? ಏನ್ ಹೇಳಿ ಅತ್ತೆ, ಅಪ್ಪನ ಎತ್ಕೊಂಡು ಹೋದ್ಲು. ಒಬ್ಳು ಆಟದ ಸಾಮಾನು ಮಾರೋಕ್ ಬಂದ್ಲು, ನೀರ್ ಬೇಕಂದ್ಲು ಅಂತ ನೀರ್ ತಗೋ ಬರೋದ್ರೊಳಗೆ ಅಪ್ಪನೇ ಎತ್ಕೊಂಡು ಹೋಗ್ಬಿಟ್ಲ ಅತ್ತೆ, ನನ್ ಮಗ.
ಏನಂದೆ? ಯಾವಳ ಮಗುನ್ ಎತ್ಕೊಂಡು ಹೋದ್ಲಾ? ನಿನ್ಗೇನ್ ಬುದ್ಧಿ ಗಿದ್ದಿ ಇದೆಯೇನೆ? ಮಗುನ್ ಯಾರೋ ಒಂದು ಬೀದಿಲ್ ಬಿಟ್ಟು ಒಳಗ್ ಹೋದ್ಯಾ? ಅದ್ರಲ್ಲೂ ಇಲ್ಲ ನಿಂತು ಅಳೋದ್ ಬಿಟ್ಟು ಹೋಗ್ ಹುಡುಕಿದ್ರೆ ಸಿಕ್ಕಿರ್ಲಿಲ್ವಾ ಮಗು? ಎತ್ಕೊಂಡು ಹೋದಳು ಇಲ್ಲ ಎಲ್ಲ ಮುಂದೆ ಹೋಗಿರ್ಬಹುದು. ಹಾರ್ಕೊಂಡು ಹೋದ್ಲಾ ಇಲ್ಲ ಮಾಯ ಆದ್ಲಾ? ಸ್ವಲ್ಪ ಹುಡುಕಿದ್ರೆ ಸಿಕ್ತಿದ್ಲು. ಅದನ್ ಬಿಟ್ಟು ಇಲ್ಲ ನಿಂತು ಅಳ್ತಿದ್ದಾಳೆ. ನಡಿಯೇ ನಡಿ. ಮುಚ್ಚು ಬಾಯಿನ, ಮುಚ್ಚು ಬಾಯಿ. ಈ ಹುಡುಗ ತುಂಬಾ ಕಿರ್ತಿದ್ದಾನೆ. ಬೇಗ ಇವನ್ ಕತೆ ಮುಗಿಸ್ಬಿಡು, ಇಲ್ಲ ಅಂದ್ರೆ ಊರವ್ರಿಗಾರಾದ್ರೂ ಗೊತ್ತಾದ್ರೆ ನಿನ್ ಕತೆ ಮುಗಿಸ್ತಾರೆ. ನೀ ಸುಮ್ಮನೆ ನಿಂದನ್ ಮುಚ್ಕೋ, ನನಗ್ ಗೊತ್ತು ಏನ್ ಮಾಡ್ಬೇಕಂತ. ಏ ಹುಡುಗ, ಬಾಯಿ ಮುಚ್ಕೊಂಡ್ ಬಿಟ್ಕೋ, ಇಲ್ಲ ಅಂದ್ರೆ ಕತ್ತರಿಸ್ಬಿಡ್ತೀನಿ ನಿನ್ನ, ಗೊತ್ತಾಯ್ತಾ? ಏ ಹುಡ್ಗ, ಒಳ್ಳೆ ರಾಗ ಹೊರಡಿಸ್ತೀಯ. ಸುಮ್ನೆ ಬಾಯಿ ಮುಚ್ಕೊಂಡ್ ಮಲಗಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿರೋ ಕೊಡ್ಲಿ ನೋಡಿದ್ಯಲ್ಲ, ಇದ್ರಲ್ಲೇ ತುಂಡ್ ತುಂಡ್ ಮಾಡ್ತೀನಿ. ಆ ಭಗವಂತನಿಗೂ ನಿನ್ ಗುರ್ತು ಹಿಡ್ಲಿಕ್ಕಾಗಲ್ಲ, ನೋಡ್ತಿರೋ. ಗೊಂಬೆ ಕೊಡ್ತೀನಿ ಅಂತ ಕರ್ಕೊ ಬಂದ್ರಿ, ಈಗ ಗೊಂಬೆನ ಬೇಡ ಏನು ಬೇಡ, ಹೊಟ್ಟೆ ತುಂಬಾ ಹಸಿತಿದೆ, ಏನಾದ್ರೂ ತಿನ್ನೋಕ್ ಕೊಡಿ ಆಂಟಿ. ಏನೂ ಇಲ್ಲ, ಸುಮ್ಮನೆ ಬಿಟ್ಕೋ. ಇನ್ನೊಂದ್ ಗಳಿಗೆ ಸಾಯ ನಿನ್ಗೆ ತಿನ್ನೋಕೆ ವೇಸ್ಟು. ನಿನ್ನೆದು ಎಷ್ಟು ಮಜಾ ಆಯ್ತು ಗೊತ್ತಾನ? ಏ ಹೋಗ, ನಿನ್ನ ಯಾರು ನಂಬ್ತಾರ? ನೀ ಬರೀ ಸುಳ್ಳೆ ಹೇಳೋದು. ನಿನ್ನ ಯಾರು ಏನ್ ಹೇಳಿದ್ರು ಸುಳ್ಳೆ ಬಿಡು. ನಂಬಿದ್ರೆ ನಂಬು, ಇಳಿದ್ರೆ ಬಿಡು, ನನಗೇನು. ಏನಾಯ್ತು ಸುಬ್ಬಜ್ಜಿ, ಯಾಕೆ ದುಪ್ಸ ಬಿಡ್ತಾ ಓಡ್ ಬಂದ್ರಿ? ಮಕ್ಕಳ, ಇಲ್ಲಿ ಯಾರಾದ್ರೂ ಗೊಂಬೆ ಮರ ಹಿಂಗ್ಸ್ ಹೋಗಿದ್ ನೋಡಿದ್ರಾ? ಹೌದಜ್ಜಿ, ಸ್ವಲ್ಪ ಹೊತ್ತು ಮೊದ್ಲು ಒಬ್ಳು ಆಟದ ಸಾಮಾನ್ ಮಾರ್ತಾ ಹೋಗಿದ್ ನೋಡಿದ್ವಿ. ಯಾಕಜ್ಜಿ, ಏನಾಯ್ತು? ಅವಳು ಆಟದ ಸಾಮಾನ್ ಮಾರೋಳು ಅಲ್ಲಪ್ಪ, ಮಕ್ಕಳನ್ನ ಕರ್ಕೊಂಡು ಹೋಗೋಳು. ನಮ್ಮ ಅಪ್ಪನ ಕದ್ಕೊಂಡು ಅವಳು ಕುಕ್ಕಿಲ್ ಹಾಕೊಂಡು ಹೋದ್ಲು ಮಕ್ಕಳ. ನಮ್ಮಪ್ಪನ ಕದ್ಕೊಂಡು ಹೋದ್ಲಾ? ನಡೀರಿ ನಡೀರಿ, ಇಲ್ಲೆಲ್ಲ ಮುಂದೆ ಹೋಗ್ತಿರ್ಬೇಕು, ಹುಡ್ಕೊಂಡ ಬಂದ್ರು. ಅಜ್ಜಿ, ನೀವು ಈಚೆ ಕಡೆಯಿಂದ ಹೋಗಿ, ನಾವು ಆಚೆ ಕಡೆಯಿಂದ ಬರ್ತೀವಿ. ಕೈ ಸಿಕ್ಕರೆ ಬಿಡದೆ ಬಿಡ ಅವಳನ್ನ. ಏನಾಯ್ತು? ಎಲ್ಲ ಎಲ್ಲಿ ಓಡ್ತಿದ್ದೀರಿ? ಅಂಕಲ್, ಒಬ್ಳು ಗೊಂಬೆ ಮರಳು ನಮ್ಮ ಅಪ್ಪನ ಎತ್ಕೊಂಡು ಹೋದ್ಲಂತೆ, ಅವಳನ್ನ ಹುಡ್ಕೊಂಡು ಹೋಗ್ತಿದೀವಿ. ನೀವೇನಾದ್ರೂ ನೋಡಿದ್ರಾ? ಏನು, ಅಪ್ಪನ ಎತ್ಕೊಂಡು ಹೋದ್ಲಾ? ಎಲ್ಲಿಂದ, ಹೇಗೆ, ಯಾರು ನೋಡ್ಲಿಲ್ವಾ ನೀವು? ಮನೆಯಿಂದನೇ. ಅವನ ಅಮ್ಮ ಒಳಗಿಂದ ನೀರ್ ತಗೋ ಬರೋದ್ರೊಳಗೆ ಎತ್ಕೊಂಡು ಹೋದ್ಲಂತೆ ಅಂಕಲ್. ನಮ್ಗೆಲ್ಲೂ ಸಿಕ್ಲಿಲ್ಲ ಕಣ್ರ ಮಕ್ಳ, ನಿಮ್ಗೇನಾರು ಕಾಣಿಸಿದ್ಲೇನ್ರು? ಪೂರ ಊರ್ ಹುಡುಕಿದ್ವಿ ಅಜ್ಜಿ, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ ಮಾಯ ಆದ್ಲೋ ಏನೋ ಅಜ್ಜಿ. ಏನಾಯ್ತು? ಇಲ್ಲೆಲ್ಲ ಸೇರ್ಕೊಂಡು ಏನ್ ಮೀಟಿಂಗ್ ಮಾಡ್ತಿದ್ದೀರಿ? ಆತ ನಮ್ಮ ಊರಿಗೆ ಮಕ್ಕಳು ಕಳ್ಳರು ಬಂದಿದ್ದಾರೆ. ನಮ್ಮ ತಮ್ಮಣ್ಣಿ ಮಗನ ಕದ್ಕೊಂಡು ಹೋದ್ರಂತೆ. ಯಾರಾದ್ರೂ ಅಪರಿಚಿತರನ್ನ ನಮ್ಮ ಊರಲ್ಲಿ ನೋಡಿದ್ದೀರಾ ನೀವು? ಅಯ್ಯೋ ಹೌದಾ? ನಮ್ಮ ಊರಾಚೆ ಸ್ವಲ್ಪ ಜನ ಗುಡ್ಸಲ್ ಮಾಡ್ಕೊಂಡಿದ್ದಾರೆ. ಅಲ್ಲಿಂದಲೋ ಏನೋ ಮಾರೋಕ್ ಊರು ತಿರುಗ್ತಾರಂತೆ. ಅದ್ರಲ್ಲೇ ಅವ್ರದ್ದೇ ಯಾರದ್ದು ಕೆಲಸ ಇರ್ಬೇಕು. ನಡೀರಿ ನೋಡೋಣ. ಹೌದ್ರಪ್ಪ, ಬೇಗ ಬೇಗ ನಡೀರಿ. ನನ್ನ ಕಂದನ್ ಏನ್ ಮಾಡ್ತಾಳೋ ಏನೋ. ಈ ಹೆಂಗಸಿ ತುಂಬಾ ಅತಿ ಆಯ್ತು. ಇವತ್ ನಾನು ಏನಾದ್ರೂ ಮಾಡಿ ಒಂದ್ ಮಗುನ್ ಎಲ್ಲಿಂದಾರು ಎತ್ಕೊಂಡು ಬರ್ಲೇಬೇಕು. ಈಕೆ ಒಬ್ಳೆ ತಂದ್ಲು ಅಂತ ಬಾರಿ ರೋಪಾರಿಸ್ತಾಳೆ. ನಾನು ತಂದು ತೋರಿಸ್ತೀನಿ ಇವಳಿಗೆ. ನೋಡಿ, ಅಲ್ಲಿ ಒಬ್ಬ ಕೂತಿದ್ದಾನೆ. ನಿಧಾನಕ್ಕೆ ಹೋಗಿ ಹಿಡಿದು ಅವನಿಗೆ 4 ತದ್ಕಿದ್ರೆ ಎಲ್ಲ ಗೊತ್ತಾಗತ್ತೆ. ಬನ್ನಿ ಬನ್ನಿ ಬನ್ನಿ.
ಅಯ್ಯೋ ಯಾರು ಯಾರು ನೀನು ಸುಮ್ಮನೆ ನಾನು ಹೊಡಿತಿದ್ಯಾ? ಏ ಇನ್ನೂ 4 ತದ್ಕು ಬಾಯಿ ಬಿಡ್ತಾನೆ. ಯಾರಿ ಯಾರಿ ನೀವು ಯಾಕೆ ಸುಮ್ಮನೆ ನಾನು ಹೊಡಿತೀರಿ? ಯಾವ ಊರ್ನವರು ನೀವು? ಇಲ್ಲೇನ್ ಮಾಡ್ತಿದ್ದೀರಾ? ನಾವು ನಾವು ಇದೇ ಊರ್ನವರು. ಏನೋ ಅದು ಇದು ಮಾರ್ಕೊಂಡಿದ್ದೀವಿ ಅಣ್ಣ. ಸತ್ಯ ಬೊಗಳು, ನಮ್ 3 ಮಕ್ಕಳನ್ನ ಕದ್ದು ಏನ್ ಮಾಡ್ತಿದ್ದೀರಿ? ಇಲ್ಲ ಅಂದ್ರೆ ಸಮ ಬಡ್ದು ಈ ಗುಡ್ಡದಿಂದ ಕೆಳಗ್ ತಳ್ಬಿಡ್ತೀನಿ. ಯಾರ್ ಮಕ್ಕಳು? ನಮ್ಗೇನು ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ವಾ? ಸತ್ಯ ಬೊಗಳು, ಏ ಬಾರ ಇಲ್ಲಿ, ಇವನ್ ಕಾಲ್ ಹಿಡ್ಕೊ, ಇವನ್ ತಕೊಂಡ್ ಹೋಗಿ ಗುಡ್ಡದಿಂದ ಕೆಳಗ್ ಬಿಸಾಡಿ ಬರುವ. ಗುಡ್ಸ್ಲಲ್ಲಿ ಒಂದ್ ಹೆಂಗ್ಸು ಮಕ್ಕಳನ್ನೆಲ್ಲ ಕತ್ತಂದು ಅವ್ರ ಕಿಡ್ನಿ ತೆಗೆದು ಮಾರಿ ಅವ್ರನ್ನ ಕೊಂದು ಬಿಸಾಡ್ತಿದೆ ಅಷ್ಟೇ ಅಣ್ಣ. ಅಷ್ಟೇನೆ ಬಡ್ಡಿ ಮಗನೆ, ಮಕ್ಕಳನ್ನ ಕದ್ದು ತಂದು ಅವ್ರ ಕಿಡ್ನಿ ತೆಗ್ದು ಅವ್ರನ್ನ ಕೊಂದು ಬಿಸಾಡೋದು ನಿಮಗ್ ಅಷ್ಟೇನಾ? ಯಾರು ಬೇಗ ಪೊಲೀಸಿಗೆ ಫೋನ್ ಮಾಡಿ ನಡೀರಿ, ಮೊದಲು ಮಗುಗೆ ಏನಾಯ್ತು ನೋಡೋಣ. ಅಪ್ಪು 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 ನನ್ನ ಅಪ್ಪು ಇಲ್ಲ, ಎಲ್ಲೂ ಇಲ್ಲ. ಈ ಹೆಂಗ್ಸು ಕೊಂದು ಬಿಡ್ತೇನೋ ನನ್ನ ಅಪ್ಪುನ. ಮಗನೇ ಲೇ, ನಮ್ ಮಗು ಎಲ್ ಹೇಳು, ಇಲ್ಲ ಅಂದ್ರೆ ನಿನ್ನಿಲ್ಲೇ ಕೊಂದು ಬಿಡ್ತೀನಿ. ನಿಮ್ ಮಗು ನನ್ನ ಹತ್ರ ಇಲ್ಲ. ಇಲ್ಲೇ ಮಲಗಿಸಿದ್ದೆ, ಎಲ್ಲೋ ತಪ್ಸ್ಕೊಂಡು ಓಡ್ ಹೋಯ್ತು. ನನ್ನ ಬಿಟ್ಬಿಡಿ, ನಾನೇನು ಮಾಡ್ಲಿಲ್ಲ ನಿಮ್ ಮಗುಗೆ. ತಪ್ಸ್ಕೊಂಡು ಹೋದ್ನಾ? ಇಲ್ಲ ಇಲ್ಲ, ಇವಳೇ ಏನೋ ಮಾಡಿ ಸುಳ್ಳು ಹೇಳ್ತಿರ್ಬೇಕು. ನೋಡಿ ಹಾಕಿ ಹೇಳು. ಸತ್ಯ ಬೊಗಳೇ, ತಪ್ಪಿಸ್ಕೊಂಡು ಹೋಗಿದ್ರೆ ನಮಗ್ ಸಿಕ್ತಿದ್ದ. ಎಲ್ ನಮ್ ಮಗು? ಸತ್ಯ ಹೇಳು. ನಿಜವಾಗ್ಲೂ ಅಣ್ಣ, ನಾನೇನು ಮಾಡ್ಲಿಲ್ಲ ನಿಮ್ ಮಗುಗೆ. ಊಟ ಮಾಡಕ್ ಒಳಗ್ ಹೋಗಿದ್ದೆ, ಅಷ್ಟ್ರಲ್ಲೇ ನಿಮ್ ಮಗು ತಪ್ಸ್ಕೊಂಡು ಓಡೋಯ್ತು. ಅಬ್ಬ, ಅಂತೂ ಆ ಕಟ್ಕೆಯಿಂದ ತಪ್ಪಿಸ್ಕೊಂಡೆ. ಈಗ ಎಲ್ಲ ಹೋಗ್ಲಿ? ಹೊಟ್ಟೆ ಬೇರೆ ತುಂಬಾ ಹಸಿತಿದೆ ಅಮ್ಮ. ಹಸಿವಾಗ್ತಿದೆ ಅಮ್ಮ. ಮನೆಗೆ ಹೋಗಕ್ ದಾರಿ ಸಿಕ್ತಿಲ್ವಲ್ಲ ಅಜ್ಜಿ. ಹೊಟ್ಟೆ ಹಸಿತಿದೆ ಅಜ್ಜಿ. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಅಯ್ಯೋ, ಇದೇನ್ ಹಣ್ಣು? ಎಷ್ಟು ಮೇಲಿಟ್ಟಿದ್ದಾನೆ. ಹೇಗಾದ್ರೂ ಮಾಡಿ ಕೊಯ್ಕೊಂಡು ತಿಂತೀನಿ. ನೆಲ್ಲಿಕಾಯಿ ಮರದಲ್ಲಿಟ್ಟನು, ನಮ್ಮ ಶಿವ ಗುಂಬಳಕಾಯಿ ಬಳ್ಳಿಲಿಟ್ಟನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ನಮ್ಮ ಶಿವ. ಸಿಗಲಿ ನೋಡ್ಕೊತೀನಿ. ಮರ ಅಲ್ಲಾಡ್ತಾ? ಇಲ್ಲಪ್ಪ, ಹಸುವೆಲಿ ನನ್ ತಲೆ ತಿರ್ತಿರ್ಬೇಕು. ಏ ಹುಡುಗ, ಈ ಕಾಡಲ್ಲಿ ನನ್ನ ಮರದ ಹತ್ರ ಏನ್ ಮಾಡ್ತಿದ್ದೀಯಾ? ಓಡ್ ಹೋಗು, ಇಲ್ಲ ಅಂದ್ರೆ ನಿನ್ನ ತಿಂದು ಬಿಡ್ತೀನಿ. ಭೂತ ಭೂತ, ನನಗೆ ತುಂಬಾ ಹಸಿವಾಗ್ತಿದೆ ಭೂತ. ನನಗೆ ಒಂದೇ ಒಂದು ಹಣ್ಣು ತಿನ್ನೋಕ್ ಕೊಡು. ತಿಂದೋಗ್ತೀನಿ, ನಡೆಯೋ ಕಾಲ ಶಕ್ತಿ ಇಲ್ಲ. ಒಂದೇ ಒಂದು ಹಣ್ಣು ತಿಂದು ಓಡ್ ಬ್ರಹ್ಮ ರಾಕ್ಷಸಿ ನಾನು. ನನ್ನ ಕೈಗೆ ಸಿಕ್ಕದವರನ್ನ ಇನ್ನೂ ಬಿಟ್ಟಿಲ್ಲ. ನಿನ್ನ ಬಿಡ್ತೀನಾ?
ನಿನ್ನಂತ ಎಳೆ ಮಾಂಸ ತಿನ್ನಕ್ ಸಿಕ್ಕಿರುವಾಗ ಈ ಹಣ್ಣು ಯಾಕೆ? ನಿನ್ನೆ ತಕೊಂಡ್ ಹೋಗಿಟ್ಕೊಂಡು ಬಿಸಿ ಬಿಸಿ ನಿನ್ ರಕ್ತ ಮಾಂಸ ತಿಂತೀನಿ. ನನ್ನ ರಕ್ತ ಮಾಂಸನ ಭೂತ ಬೇಡ ಭೂತ, ನನ್ನ ಮಾಂಸ ಚೆನ್ನಾಗಿಲ್ಲ, ಚೂರು ಚೆನ್ನಾಗಿಲ್ಲ, ತುಂಬಾ ಕಹಿ ಭೂತ, ನಿನಗೆ ಇಷ್ಟ ಆಗಲ್ಲ, ಮತ್ತೆ ನನಗೆ ಸೀತಾಗಿದೆ ನೋಡು. ಕೊರೋನಾ ಬಂದಿದೆ, ನನ್ನನ್ನು ತಿಂದ್ರೆ ನಿನಗೂ ಕೊರೋನಾ ಬಂದ್ಬಿಟ್ಟು ಸತ್ತೇ ಹೋಗ್ತೀಯ. ಅದಕ್ಕೆ ನನ್ನ ಬಿಟ್ಟು ಬಿಡು ಭೂತ, ನಾನು ಮನೆಗೆ ಹೋಗಿ ನಿನಗೆ ಬಿಸಿ ಬಿಸಿ ಟೊಮೆಟೊ ಸೂಪ್ ತಂದ್ಕೊಡ್ತೀನಿ. ಅಯ್ಯೋ ಕಾಪಾಡು ದೇವ್ರೆ ಕಾಪಾಡು. ಒಂದು ಕಡೆಯಿಂದ ತಪ್ಪಿಸ್ಕೊಂಡ್ರೆ ಮತ್ತೊಂದು ಕಡೆಯಿಂದ ಸಿಕ್ಕೊಂಡಲ್ಲಪ್ಪ. ಅಪರೂಪಕ್ಕೆ ನನ್ನ ಕೈಗೆ ಸಿಕ್ಕ ಎಳೆ ಕೂಸನ್ನ ಬಿಟ್ಟೆನ ನಾನು. ಎತ್ಕೊಂಡು ಹೋಗ್ಬೇಡ ಭೂತ, ಎತ್ಕೊಂಡು ಹೋಗ್ಬೇಡ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಜ್ಜಿ, ಅಮ್ಮ, ಕಾಪಾಡಿ, ಅಜ್ಜಿ, ಕಾಪಾಡಿ. ಏನೋ ಅದು ಕುಡ್ದನಾಶ ಎಲ್ಲ ಒಂದೇ ಗಳಿಗೆ ಇಳಿದೋಯ್ತಲ್ಲ. ಆ ಬ್ರಹ್ಮ ರಾಕ್ಷಸ ಆ ಮಗುನ್ ಎತ್ಕೊಂಡು ಹೋಯ್ತು. ಯಾರ ಮಗುನ ಅದು? ಇಲ್ಲಿಗೆಲ್ಲಿಂದ ಬಂತು? ಹೌದು ಕಣು, ನಂದೆಲ್ಲ ಇಲ್ಲೂ ಚಿಂದಿ ಆಯ್ತು ಮರೆಯ. ಅಲ್ಲ, ಅದು ನಮ್ ತಮ್ಮಣ್ಣಿ ಮಗ ಇದ್ದಂಗಿತ್ತಲ್ಲ, ಅವನ್ ಯಾರೋ ಕುದ್ಕೊಂಡು ಹೋದ್ರು ಅಂತ ಊರೆಲ್ಲ ಹುಡುಕ್ತಿದ್ರು. ಆ ಗಂಡು ಈ ಕಾಡ್ದಾರಿಗೆ ಹ್ಯಾಕ್ ಬಂತು? ಓ ಹೌದಲ್ಲ, ನಡಿ ನಡಿ, ಆ ಬ್ರಹ್ಮ ರಾಕ್ಷಸ ಮಗುಗೆ ಏನಾರ ಮಾಡೋ ಮೊದ್ಲು ಸುಬ್ಬಕ್ಕನ ಮನೆ ತಿಳಿಸೋಣ, ನಡಿ. ನನ್ ಮಗ ಏನಾಯ್ತೋ ಏನೋ. ಈಗ ಹತ್ತು ಕರೆದ್ರೆ ಏನು ಪ್ರಯೋಜನ? ಮನೆಯಲ್ಲಿ ಇಬ್ರಿಬ್ರು ಹೆಂಗಸರಿದ್ದು ಮಕ್ಕಳನ್ನ ಜಾಗೃತಿ ಮಾಡೋಕ್ಕಾಗ್ಲಿಲ್ಲ ನಿಮ್ಗೆ. ದಿನ ಇಡೀ ಟಿವಿ ಹಾಕೊಂಡು ಏನ್ ನೋಡ್ತೀರ ಮತ್ತೆ? ಅದ್ರಲ್ಲೂ ತೋರಿಸ್ತಾರಲ್ಲ ಮಕ್ಕಳ ಜಾಗ್ರತೆ ಅಂತ. ಆ ಧಾರಾವಾಹಿ ಬಿಟ್ರೆ ಬೇರೆ ಏನು ಹತ್ತಲ್ಲ ನಿಮ್ ತಲೆಗೆ. ತಾಯಿ ಮುಚ್ಚೀಗ, ಸುಮ್ಮನೆ ಹತ್ತು ನನ್ ತಲೆ ಕೆಡಿಸ್ಬೇಡ. ದೇವ್ರೇ. ಸುಬ್ಬಕ್ಕ, ತಮಣಿ ತಮಣಿ, ಏನಾಯ್ತು ಏನಾಯ್ತು? ನಮ್ಮ ಮಗನ್ ನೋಡಿದ್ರ? ಸುಬ್ಬಕ್ಕ, ಆ ನಡೂರ್ ಕಾಡ್ದಾರಿ ಹತ್ರ ನಾವಿಬ್ರು ಬರ್ತಿದ್ವಿ. ಅಲ್ಲ ದೊಡ್ಡ ವಿಚಿತ್ರ ಮರ ಇತ್ತಲ್ಲ, ಅಲ್ಲಿ ನಿಮ್ಮ ಮಗನ್ನ ಬ್ರಹ್ಮ ರಾಕ್ಷಸ ಎತ್ಕೊಂಡು ಆ ಭೂತ್ ಬಂಗ್ಲಕ್ ಹೋಯ್ತು ಸುಬ್ಬಕ್ಕ. ನಾವಿಬ್ರು ನಮ್ ಕಣ್ಣಾರೆ ಕೊಂಡು ನೋಡ್ಕೋದ್ವಿ ಸುಬ್ಬಕ್ಕ. ಹೌದಾ? ಕುರ್ದು ಮತ್ತಲ್ಲಿ ಹೇಳ್ತಿಲ್ವಲ್ರ ನೀವು? ನಿಜವಾಗ್ಲೂ ಕಂಡ್ರೇನೋ? ಇಲ್ಲ ತಮಣಿ, ನಿಜವಾಗ್ಲೂ ಆ ರಾಕ್ಷಸ ನಿನ್ ಮಗನ್ನ ಎಳೆ ರಕ್ತ ಕುಡ್ದು ಬಿಡ್ತೀನಿ ಅಂತಿತ್ತು. ಅದನ್ನ ಕೇಳಿ ನಾನ್ ಚಡ್ಡಿಲೆ ಉಚ್ಚಿ ಹೊಯ್ಕೊಂಡ್ಬಿಟ್ಟೆ. ತಮಣಿ, ನಿನ್ ತಡ ಮಾಡ್ಬೇಡ, ನಮ್ಮ ಮಂತ್ರವಾದಿಗಳಿಗೆ ಅಲ್ಲಿಗೆ ಬರೋಕ್ ಹೇಳು. ಆ ಬ್ರಹ್ಮ ರಾಕ್ಷಸನ ಕೈಯಿಂದ ಹೀಗಾದ್ರೂ ಮಾಡಿ ಮಗಿನ ಕರ್ಕೊಂಡ್ ಬರೋಣ. ನಡೀರಿ ನಡೀರಿ. ಮಗು ಯಾಕೆ ಈ ದಾರಿಯಲ್ಲಿ ಬರೋಕ್ ಹೋಯ್ತು? ಇದು ಕೆಟ್ಟ ಜಾಗ. ಸಂಜೆ ಆದ್ಮೇಲೆ ಯಾರು ಈ ದಾರಿಯಲ್ಲಿ ತಿರ್ಗಲ್ಲ. ಆ ಮಕ್ಕಳ ಕಳ್ಳಿ ಕೈಯಿಂದ ತಪ್ಪಿಸ್ಕೊಂಡು ಈ ಕಡೆ ಓಡ್ ಬಂದಿರ್ಬೇಕು ನನ್ ಮಗ. ಅದಕ್ಕೇನ್ ಗೊತ್ತು ಬ್ರಹ್ಮ ರಾಕ್ಷಸಿ ಇರುತ್ತೆ ಅಂತ. ನರಿ ಬಾಯಿಂದ ತಪ್ಪಿ ಸೀದಾ ಹುಲಿ ಬಾಯಿಗೆ ಬಂದಿತ್ತು ಪಾಪ. ಆ ಬ್ರಹ್ಮ ರಾಕ್ಷಸಿ ಏನಾದ್ರೂ ಮಾಡೋ ಮೊದ್ಲು ಕಾಪಾಡಿ ನನ್ ಮಗುನ ಮಂತ್ರವಾದಿಗಳೇ. ಹೆದರ್ಬೇಡಿ, ಹಾಗೇನು ಆಗಲ್ಲಮ್ಮ ಮಗುಗೆ. ಒಂದು ಮಂತ್ರ ಊದಿ ಅದನ್ನ ಭಸ್ಮ ಮಾಡ್ಬಿಡ್ತೀನಿ. ನಡೀರಿ. ಸುಬ್ಬಕ್ಕ, ಸ್ವಾಮಿಗಳೇ, ಇಲ್ಲೇ ಮಗುನ ಭೂತ ಎತ್ಕೊಂಡು ಹೋಗಿದ್ ನೋಡಿದ್ ನಾವು. ಅಯ್ಯೋ, ಇದು ಸಾಧಾರಣ ಮರ ಅಲ್ಲ. ಇದು ಯಾವ ರೂಪ ಬೇಕಾದ್ರೂ ತಾಳ್ತದೆ. ಆಕಾಶಕ್ಕೂ ಭೂಮಿಗೂ ಒಂದೇ ತರ ಬೆಳೀತಾ ಹೋಗುತ್ತೆ. ಅಲ್ಲ ಅಣ್ಣ, ನನ್ ಮಗುನ ಬ್ರಹ್ಮ ರಾಕ್ಷಸಿ ಎತ್ಕೊಂಡು ಹೋಗುದ್ ನೋಡಿ ಹಾಗೆ ಓಡ್ ಬಂದ್ರಲ್ಲ, ಕಲ್ಲೆತ್ತಿ ಹೊಡಿಬಾರ್ದಿತ್ತ ಅದಕ್ಕೆ. ನನ್ನ ಮಗುನ ಏನ್ ಮಾಡ್ತೋ ಏನೋ. ಕಲ್ಲೆತ್ತಿ ಹೊಡೆಯುತ್ತದೇನ್ ಕೋಳಿನ ನಾಯಿನ? ಬ್ರಹ್ಮ ರಾಕ್ಷಸ ಆಕಾಶ ಭೂಮಿ ಒಂದ್ ಮಾಡುವಂಗಿರುತ್ತೆ. ನಮ್ಮನ್ ಬಿಡ್ತಿತ್ತ ಅದು. ಈಗ ನಿಮ್ ಕೈಲಾದ್ರೆ ಕಲ್ ಹೊಡೆದು ಮಗುನ ಎತ್ಕೊಂಡ್ ಬನ್ನಿ. ಅಯ್ಯೋ ನಡೀರಿ, ನನ್ ಕಂದ ಆಳೋ ಶಬ್ದ ಬರ್ತಿದೆ. ನಡೀರಿ, ಆ ಭೂತ್ ಬಂಗ್ಲೊಳಗೆ ಇರ್ಬೇಕು, ನಡೀರಿ. ಅಯ್ಯೋ ಅಪ್ಪು ಹೇಳ ಮಗನೇ. ಅಪ್ಪು, ಅಮ್ಮ, ಅಪ್ಪು ಹೇಳ್ತಿಲ್ಲಮ್ಮ. ಹೆದರಿಕೆಯಲ್ಲಿ ಪ್ರಜ್ಞೆ ತಪ್ಪಿರ್ಬೇಕು.
ಊಟ ಇಲ್ಲ ಅನ್ಸುತ್ತೆ. ಬೇಗ ಬೇಗ ಮಗುನ್ ಕರ್ಕೊಂಡು ನಡೀರಿ ಹೊರ್ಗೆ. ನನ್ನ ಹಣ ನನ್ನನ್ನೇ ಹುಡ್ಕೊಂಡು ಬಂತು. ಇನ್ನ ದಿನಕ್ಕೊಂದು ಭೋಜನ. ರಕ್ತ ಮಾಂಸಗಳ ಭಂಡಾರ. ನಮ್ಮನ್ನ ಉಳಿಸಿ. ಓಂ ಕ್ರೀಂ ಗ್ಲೀಂ ಗ್ಲೀಂ ಗಿಲಿ ಗಿಲಿ ಪಟ್ ಸ್ವಾಹ ಆಂತ್ರುಂ ಬಾಂತ್ರುಂ ಸಾಂತ್ರುಂ ಬ್ರಹ್ಮ ರಾಕ್ಷಸಂ ಪಟ್ ಸ್ವಾಹ. ಏ ಮಂತ್ರವಾದಿ, ನಿನ್ನೆದ್ರೆ ಎಲ್ಲರನ್ನ ಕೊಂದು ರಕ್ತ ಹೀರ್ತೀನಿ ನೋಡು. ನನ್ನನ್ನ ಬಾಟ್ಲಿ ಒಳಗಿಳಿಸ್ತೀಯ ಮಂತ್ರವಾದಿ. ನೀನು ಕತೆ ಮುಗೀತು. ಓ ಗರ್ಗರ್ ಮಂಡಲ, ನನ್ನನ್ನ ಬಾಟ್ಲಿಗಿಳಿಸಿ ಬಂದಿ ಮಾಡುವಾಗ ಇನ್ನೂ ಗೊತ್ತಿಲ್ಲ ತಂತ್ರಿ. ನಾನು ಯಾರ ಕೈಗೂ ಸಿಗಲ್ಲ, ಬ್ರಹ್ಮ ರಾಕ್ಷಸ ನಾನು. ನಿಮ್ ತಂತ್ರ ಮಂತ್ರ ನನ್ ಮುಂದೆ ಕೆಲ್ಸಕ್ ಬರಲ್ಲ. ಇವತ್ ನಿಮ್ಮೆಲ್ಲ ಕತೆ ಮುಗೀತು. ಅಯ್ಯೋ ಅಮ್ಮ, ಏನಾರು ಮಾಡಮ್ಮ. ಅಮ್ಮ, ಹೇಗೆ ಇಲ್ಲಿಂದ ಹೊರಗೆ ಹೋಗೋದಮ್ಮ? ಏ ಹುಡ್ಕ, ಈ ಮಂತ್ರವಾದಿಯಿಂದ ಆಗಿದ್ದು ಈ ಮೂರ್ತಿ ದುಮ್ಮಿಂದ ಏನಾಗುತ್ತೆ? ಅದ್ರಲ್ಲೂ ಹಳಿ ಕೊರಡಿದು ಇದರ ಮಾಂಸ ರಕ್ತ ಎರಡು ಸಪ್ಪೆ. ನನಗ್ ಬೇಡ, ಹೋಗ್ ಬದ್ಕೋ. ನಿನ್ನ ತಿನ್ನದಿಗ್ ಬಿಡ್ತಿದೀನಿ. ಹೋಗ್ ಹೋಗು ಮುದುಕಿ. ಏನಂದೆ? ಮುದುಕಿನ? ನಾನು ಮೂರ್ತಿ ಡುಮ್ಮಿನ? ನಿನ್ನಂತ ಕೆಟ್ಟ ಶಕ್ತಿಗೆ ಬುದ್ಧಿ ಕಲ್ಸಕ್ಕೆ ನನ್ನಂತ 3 ಫೀಟ್ ಡುಮ್ಮಿನ ದೇವರೇ ಸೃಷ್ಟಿ ಮಾಡ್ದ ಅನ್ಸುತ್ತೆ. ಈ ದೈವ ಶಕ್ತಿ ಇರುವವರೆಗೂ ನಿನ್ನಂತ ದುಷ್ಟ